ಎಲ್ರಿಗೂ ನಮಸ್ಕಾರ. ಬಹಳ ಸಮಯ ನಾನು ತಗೊಳ್ಳಲ್ಲ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಬೇರೆಯವರಿಗಾಗಲೇ ತಮ್ಮದೇ ಆದಂಥ ರೀತಿಯಲ್ಲಿ ಅಸಮಾಧಾನ ತೋರಿಸ್ಕೊಂಡಿದ್ದಾರೆ. ಏನಾಗಿದೆ ಕನ್ನಡಕ್ಕೆ, ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ, ಯಾಕೆ ನಮಗೆ ಈ ರೀತಿ ಒಂದು ನೀರಸವಾದಂಥ ಪ್ರತಿಕ್ರಿಯೆ ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ? ಇದಕ್ಕೆ ಎಷ್ಟು ಯೋಚನೆ ಮಾಡಿದರೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಉತ್ತರ ಸಿಗಲ್ಲ. ಶ್ರೀನಾಥ್ ಅವರು ಬಂದರು, ಅವ್ರ ಜೊತೆಗೇ ನಾನು ವೇದಿಕೆಗೆ ಬಂದೆ. ಸಾಮಾನ್ಯವಾಗಿ ಅಷ್ಟು ವಯಸ್ಸಾದರೂ ಕೂಡ ಅವ್ರ ಮುಖದಲ್ಲಿ ಗೆರೆಗಳಿಲ್ಲ, ಅದು ದೈವಕೃಪೆ. ಆದರೆ ಇವತ್ತು ಅವ್ರ ಮುಖದಲ್ಲಿ ಗೆರೆಗಳು ಕಂಡು ನನಗೆ. ಯಾಕಪ್ಪ ಅಂತಂದರೆ, ಅಶ್ವಥ್ ಅವರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವ ಸಾಲದು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾಯಿತ್ತು ಅವ್ರ ಮುಖದಲ್ಲಿ. ಇನ್ನು ನಮ್ಮ ದೊಡ್ಡಣ್ಣ ಬಂದರು. ಅಂದರೆ ನಿಮಗೆ ಗೊತ್ತಿದೆ ಹೆಂಗೆ ಬರ್ತಾರವರು ಅಂತ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗೆ ರಾವಣ ಅಂತ ಅಂತಿದೆಯಲ್ಲ ಹಾಡು, ಹಾಗೆ ಧುಮು 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 ಅಂತ ಬಂದ್ರು. ಹಂಗೇನೆ ಅವ್ರು ಬರ್ತಿದ್ದಂಗೆ ಗೊತ್ತಾಯ್ತು ಇವತ್ತು ಯಾರ್ಯಾರೇ ಕ್ಲಾಸ್ ತಗೋತಾರೋ ಅಂತೇಳಿ ಅಂತ. ನಿಜಕ್ಕೂ ಈ ಯಾರಿಗಾದರೂ ಚಿತ್ರರಂಗದಲ್ಲಿ ಏನಾದರೂ ಆದಂಥ ಸಂದರ್ಭದಲ್ಲಿ, ತೊಂದರೆಗಳಾದಂಥ ಸಂದರ್ಭದಲ್ಲಿ, ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಗೌರವ ಮನ್ನಣೆಗಳು ಸಿಗಲಿಲ್ಲ ಅಂತಂತಂದರೆ ಅದರ ಉಸ್ತುವಾರಿ ವಹಿಸುವಂಥವರೇ ದೊಡ್ಡಣ್ಣ. ಹಂಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಂದ ತಕ್ಷಣ ಅವ್ರು ಶುರು ಮಾಡ್ಕೊಂಡಿದ್ದು ಅದನ್ನೇ. ನನಗನ್ಸುತ್ತೆ ನಮ್ಮೆಲ್ಲರಿಗಿಂತ ಇವತ್ತು ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ಅಶ್ವಥ್ ಅವ್ರ ಮೇಲೆ ಅಮ್ಮಗೆ ಇತ್ತು ಅಂತ ಅನಿಸುತ್ತೆ. ಕರಿದೇನೆ ಬರಬಾರ್ದು ಅನ್ನುವಂಥದ್ದು ಇಂಥ ಕಾರ್ಯಕ್ರಮಗಳಿಗೆ ಅನ್ವಯ ಆಗಲ್ಲ. ಆಗಲೇ ಅವ್ರು ಹೇಳ್ತಾ ಇದ್ರು, ನಾನು ರೆವೆನ್ಯೂಷನ್ನು ಬಿಡಲ್ಲ, ₹1 ಬಿಡಲ್ಲ, ನಾನು ಹಂಗೆ ಅಭಿಮಾನನೂ ಬಿಡಲ್ಲ ಅಂತ. ಯಾರೂ ಕರೆದಿಲ್ಲ, ಬಂದರು ನೋಡಿ. ನನಗೆ ಯಾಕೆ ಬೇಜಾರಾಗುತ್ತೆ ಅಂತಂದರೆ, ಈ ತೆಲುಗು ಚಿತ್ರರಂಗದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಮಲಯಾಳಂ ಚಿತ್ರರಂಗದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ತಮಿಳ್ನಾಡಲ್ಲಿ ಏನೇನಾಗ್ತಾ ಇದೆ, ಸ್ವಲ್ಪ ಆಗಾಗ ನಾನು ಸ್ವಲ್ಪ ನೋಡ್ತಾ ಇರ್ತೀನಿ, ಸೋಸ್ತಾ ಇರ್ತೀನಿ. ಯಾರಾದರೂ ಹಿರಿಯರನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ತೆಲುಗು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಜನ ಜಮಾಯಿಸ್ತಾರೆ ಅಂತ ನೋಡ್ಬೇಕು ನೀವು. ಎಷ್ಟರ ಮಟ್ಟಿಗೆ ನಾಯಕ ನಟರಿರ್ತಾರೆ ಅಂತ. ಅಲ್ಲಿ ಯಾವುದೇ ಸ್ಟಾರ್ಗಿರಿಗಳಿರಲ್ಲ, ಅಲ್ಲಿ ಎಲ್ಲ ಸಾಲಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದರೆ ಅವರಿಂದಾಗಿ ನಾವು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ. ಇವತ್ತು ಅಶ್ವಥ್ ಅವ್ರ ರಹಿತವಾಗಿ ನಾವು ಕನ್ನಡ ಚಿತ್ರರಂಗವನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಈ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಉಲ್ಲೇಖಗಳು ಬರ್ತವೆ. ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ, ಉಲ್ಲೇಖಗಳು ಬರ್ತವೆ. ಏನಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನು ಮೀರಿ ನಿಂತು ಬಿಡುತ್ತೆ ಅಂತ. ಅದೇ ರೀತಿ ಅಶ್ವಥ್ ಅವರ ನಟನೆ ನೋಡಿದಂಥ ಸಂದರ್ಭದಲ್ಲಿ ನೀವು ನೋಡಿ, ಎದುರುಗಡೆ ಮೇಧಾವಿಗಳಿರಲಿ, ಮೇರು ನಟರಿರಲಿ, ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕ ನಟರಾದರೂ ಕೂಡ ಅಶ್ವಥ್ ಅವರು ಎದುರುಗಡೆ ಇದ್ದಂಥ ನಟನನ್ನು ಮೀರಿ ನಿಂತು ಬಿಡ್ತಾರೆ. ಅದು ಅಶ್ವಥ್ ಅವರ ಹೆಗ್ಗಳಿಕೆ. ಇವರಿಗೆ ಇರುವಂಥ ಅನುಭವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಂದೇನೂ ಇಲ್ಲ ಅದರಲ್ಲಿ. ನಾನು ಅವ್ರನ್ನ ಮೊದಲು ನೋಡಿದ್ದೇನೆ ಟಿ ವಿ ನನಗೆ ಬಂದಾದ್ಮೇಲೆ, ಈಗೊಂದು ಸುಮಾರು 16-18 ವರ್ಷದ ಕೆಳಗಡೆಯ ಮಾತು. ನಾವು ಅವ್ರನ್ನ ಕರೆಸಿ ನಾವು ಇಂಟರ್ವ್ಯೂ ಮಾಡಬೇಕು ಅಂತ, ನಮ್ಮ ಗೌರಿ ಶಕ್ಕಿ ಮತ್ತು ನನ್ನ ಶ್ರೀಮತಿ ರಾಧಿಕಾ ಇಬ್ಬರು ಕೂಡ ಆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಜೊತೆಗೆ. ನಾವು ಕರೆಸ್ಬೇಕಾದ್ರೆ ನಾವು ಕೇಳಿದ್ವಿ ಅವ್ರನ್ನ ಹೆಂಗೆ ಕರೆಸೋದು ಅಂತ. ನಂತರ ನಮ್ಮ ಶಂಕರ್ ಅಶ್ವಥ್ ಅವ್ರು ಹೇಳಿದ್ರು, ಇಲ್ಲ ನಮ್ಮ ತಂದೆ ಅವ್ರಿಗೆ ಯಾವುದು ಈ ದೊಡ್ಡ ಗಿಡ್ಡ ಕಾರುಗಳು ಬೇಡಂತೆ, ನೀವು ಅಂಬಾಸಿಡರ್ ಮಾತ್ರ ಕಳಿಸ್ಬೇಕಂತೆ ಅಂತ. ರೇ ಅಂಬಾಸಿಡರ್ ಕೇಳುವಂಥವ್ರು ಇದಾರ, ಅದೇ ಬೇಕು ಅಂತ. ಜೊತೆಗೇನು ಅಂತಂದರೆ, ತಿನ್ನೋಕೆ ಏನು ಬೇಕು ಅನ್ನೋದ್ರಿಂದಲೂ ಕೂಡ ಪುಳಿಯೋಗರ ಮತ್ತು ಮೊಸರನ್ನ ಬಿಟ್ಟರೆ ಮತ್ತಿನ್ನೇನು ಬೇಡ, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಎಲ್ಲದನ್ನೂ ಕೂಡ ವಿವರಗಳು ಕೊಟ್ಟಾದ ಮೇಲೆ ಅಶ್ವಥ್ ಅವ್ರು ಬಂದರು. ಆ ಬಂದು ಅವ್ರು ಮಾತಾಡಿದಂಥ ಮಾತುಗಳಿದೆಯಲ್ಲ, ಇನ್ನೂ ನನ್ನ ಕಣ್ಣು ಮುಂದಿದೆ. ನನ್ನ ಅಹಂಕಾರಕ್ಕೋಸ್ಕರ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ಸ್ವಾಮೀಜಿಗಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೀವಿ, ಯಾರ ಹೆಸರು ನಾನು ಹೇಳಲ್ಲ, ಬೇರೆ ಯಾವುದೋ ಒಂದು ವಿವಾದ ಆಗಬಾರ್ದದು. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಇಬ್ಬರು ಸ್ವಾಮೀಜಿಗಳು ಸಿಕ್ಕಾಪಟ್ಟೆ ಜಗಳ ಆಡಿದಾಗ ಇಬ್ಬರು ಸ್ವಾಮಿಗಳು ಕೂಡ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದರು. ಅದರಲ್ಲಿ ಒಬ್ಬರು ಬಹಳ ಫೇಮಸ್ ಸ್ವಾಮೀಜಿ,
ನನ್ನ ಹೆಂಡತಿ ಪಕ್ಕದಲ್ಲಿ ನಿಂತಿದ್ಲು, ನಮಸ್ಕಾರ ಮಾಡು ಅಂತಂದ್ಲು. ಅವಳು ನಮಸ್ಕಾರ ಮಾಡಿದ್ಲು. ನಾನಂದೆ, ನಾನು ನಮಸ್ಕಾರ ಮಾಡಲ್ಲ ತಾಯಿ ಅಂತ. ಯಾಕಂದ್ರೆ ಅವ್ರು ಇಂಟರ್ವ್ಯೂ ಬಂದಿರೋದು, ನಮಸ್ಕಾರ ಮಾಡ್ಬಿಟ್ಟು ತಪ್ಪು ಸಂದೇಶ ಹೋದ್ರೆ ನಾನು ನಮಸ್ಕಾರ ಮಾಡಲ್ಲ ಅಂತ. ನಾನು ಯಾಕೆ ದೊಡ್ಡಸ್ಕಿಗೋಸ್ಕರ ಹೇಳ್ತಾ ಇಲ್ಲ ನಾನು. ನೀವು ನಂಬಲ್ಲ, ಅಶ್ವಥ್ ಅವ್ರು ಬಂದ ತಕ್ಷಣ ಫಸ್ಟ್ ನಾವು ಮಾಡಿದ್ದೇನು ಅಂತಂದರೆ, ಇಡೀ ನಮ್ಮ ಚಾನಲ್ನ ಹುಡುಗರು ಸಾಲಗಟ್ಟಿ ನಿಂತು ಅವರ ಪಾದಸ್ಪರ್ಶ ಮಾಡಿದ್ದು. ನೀವು ಲೆಕ್ಕ ಹಾಕೊಳ್ಳಿ ಸ್ವಾಮಿ. ಇಷ್ಟೇ, ಇನ್ನೇನು ಹೇಳಲ್ಲ ಅವ್ರ ವ್ಯಕ್ತಿತ್ವದ ಬಗ್ಗೆ. ಇಷ್ಟೇ ಅವ್ರು ಮಾತಾಡಿದಂಥ ಮಾತು, ಪುಟ್ಟಣ್ಣವ್ರ ಬಗ್ಗೆ ಅವ್ರು ಮಾತಾಡಿದಂಥ ಮಾತು, ಅವ್ರ ಮಾತಲ್ಲಿದ್ದಂಥ ಕಾಳಜಿ, ಕಳಕಳಿ ಏನ್ರಿ ಅದು. ತಾರಾಸು ಅವರು ಪುಟ್ಟಣ್ಣವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರು ಹೇಳಿದ್ರಂತೆ, ಇದು ನಾಗರಹಾವಲ್ಲ, ಇದು ಕೇರೆ ಹಾವು ಅಂತ ಹೇಳಿ ಅಂತ. ಅದನ್ನು ಕೇಳಿದ ತಕ್ಷಣ ಪುಟ್ಟಣ್ಣವ್ರು ಅಂದ್ರಂತೆ, ಇನ್ನು ನಾನು ಸಿನಿಮಾ ಮಾಡಲ್ಲ, ನಾನು ಇನ್ನು ಸಾಕು. ಇವ್ರ ಬಾಯಿಂದ ಈ ಮಾತು ಬಂತಲ್ಲ, ಇದೇನಾದ್ರು ಫೇಲ್ ಆಯಿತು ಅಂತಂದರೆ ನಾವು ಸಿನಿಮಾ ಮಾಡಲ್ಲ ಅಂತ. ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಶ್ವಥ್ ಅವರು ಮಾತಾಡಿದಂಥ ರೀತಿ, ಆ ಧ್ವನಿನಲ್ಲಿದ್ದಂಥ ಏರಿಳಿತಗಳು. ಅವರಂದರು, ಅಯ್ಯೋ ಪುಟ್ಟಣ್ಣ ಸಿನಿಮಾ ಮಾಡಲ್ವೇ, ನಮ್ಮಂಥವ್ರ ಗತಿ ಏನು, ನಾವೆಲ್ಲ ಕೇಳ್ಕೊಂಡ್ಬಿಟ್ವಿ, ಕೈ ಮುಗಿದು ಕೇಳ್ಕೊಂಡ್ವಿ, ಸ್ವಾಮಿ ನೀವು ಹಂಗಲ್ಲ ಅನ್ಬಾರ್ದು. ಅಂದರೆ ಅವ್ರು ಹೇಗೆ ಕೇಳ್ಕೊಂಡ್ರಲ್ಲ, ಅದನ್ನು ಅನುಭವಿಸಿ ಅವ್ರು ಮಾತಾಡ್ತಿದ್ದಂಥ ರೀತಿ ಇತ್ತಲ್ಲ, ಅದಿನ್ನೂ ಕೂಡ ನನ್ನ ಕಣ್ಣೆದುರುಗಡೆಗಿದೆ. ಎಂಥ ಅದ್ಭುತವಾದಂಥ ನಟ. ಇವತ್ತು ನಾನು ಬಂದಿರೋದೇನು ಅಂದರೆ, ನನಗೆ ಅವ್ರು ಬಹಳ ಪರಿಚಯ ಖಂಡಿತವಾಗಲೂ ಇಲ್ಲ, ಶಂಕರ್ ಬಹಳ ಪರಿಚಯ ಖಂಡಿತವಾಗಲೂ ಇಲ್ಲ. ನಮ್ಮ ಮನೆ ಯಜಮಾನ್ರವರು ಅಂತ ಅನಿಸ್ಬಿಡುತ್ತೆ, ಅನಿಸಲ್ವೆಲ್ಲ ಹೇಳಿ. ಯಾರನ್ನೇ ತಗೊಳ್ಳಿ ನೀವು ಕರ್ನಾಟಕದಲ್ಲಿ, ಯಾರಾದರೂ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಯಾರಾದರೂ ಇದ್ರು ಅಂತಂತಂದರೆ ನೀವು ಕಲ್ಪಿಸ್ಕೋಬೇಕು ಅಂತಂದರೆ ಅಶ್ವಥ್ ಬೆಸ್ಟ್ ಎಕ್ಸಾಂಪಲ್. ಏನು ಪಟ್ಟ ಪಾಡು. ಆವಾಗಲೇ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ಸಹವಾಸವೇ ಬೇಡ ಅಂತ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು. ಒಂದಾ ಎರಡಾ ಸಂಗತಿಗಳು ಅವ್ರದ್ದು. ಸ್ಟೆನೋಗ್ರಾಫರ್ ಆದಂಥವ್ರು ಅವರು ಬಿಟ್ಟು ಬಂದರು. ಕೊನೆಗೆ ಅವರು ಮೆಡ್ರಾಸಿಗೆ ಹೋದಂಥವ್ರು ವಾಪಸ್ಸೇ ಬರಲಿಲ್ಲ. ಹೆಂಡತಿ ಒಂದು ಸರಿ ಪತ್ರ ಬರೀತಾರೆ, ಇದರ ಶ್ರೀಮತಿಯವರು ಅವರಿಗೆ ಬೆಂಬಲವ ನಿಂತಂಥವ್ರು. 2ನೇ ಸರಿ ಪತ್ರ ಬರೀತಾರೆ, 3ನೇ ಸರಿ ಪತ್ರ ಬರೆಯಲ್ಲ, ಇವರೇ ಹೋಗ್ತಾರೆ. ಏನು ಬಂದಂಥವ್ರು ಪತ್ತೇನೇ ಇಲ್ವಲ್ಲ, ನಿಮ್ದು ಏನು ಕತೆ ನಿಮ್ಮದು ಅಂತ. ಕೊನೆಗೆ ಅಲ್ಲಿಂದ ಹೋಗಿದ್ದವರು ತಿರುಪತಿ ಬೆಟ್ಟಕ್ಕೆ, ಇದನ್ನು ಕಂಟಿನ್ಯೂ ಮಾಡಬೇಕೋ ಬೇಡ, ತಿರುಪತಿ ತಿಮ್ಮಪ್ಪನೇ ಪ್ರೇರಣೆ ಕೊಡಲಿ ಅಂತ. ಅಲ್ಲಿ ದರ್ಶನ ಮಾಡ್ಕೊಂಬಂದಾದ್ಮೇಲೆ ಒಂದು ನಿರ್ಧಾರ ಮಾಡಿದ್ರು, ಇಲ್ಲ ನಾನು ಚಿತ್ರರಂಗದಲ್ಲೇ ಕಂಟಿನ್ಯೂ ಆಗ್ತೀನಿ ಅಂತ. ಅವ್ರ ಪತ್ನಿಗೆ ಹೇಳಿರಲಿಲ್ಲ ಅವರು, ಅಷ್ಟೊತ್ತಿಗೆ ರೆಸಿಗ್ನೇಷನ್ ಲೆಟರ್ ಕಳಿಸ್ಬಿಟ್ಟಿದ್ರು. ಜೊತೆಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಸಂಗತಿ ಏನು ಅಂದರೆ, ಅವ್ರು ಇಂಗ್ಲೀಷ್ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪನವರು ಕೂಡ ಇಂಗ್ಲೀಷ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಬಹುಶಃ ರಾಜಕಾರಣಿ ಆಗಲಿಲ್ಲ ಅಂತಂದರೆ ಇನ್ನೂ ಚಿತ್ರರಂಗದಲ್ಲಿ ತುಂಬ ಎತ್ತರಕ್ಕೆ ಹೋಗ್ತಾ ಇದ್ರು. ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್, ಅದರಲ್ಲಿ ಅವ್ರದ್ದು ಪಾತ್ರ. ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರು. ಮೊನ್ನೆ ಯಾರ್ದೋ ಒಂದು ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅಶ್ವಥ್ ಅವರಷ್ಟು ಚಂದ ಹಿಂದಿನ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ ಅಂತ ನೋಡಿ. ಎಂಥ ಮನುಷ್ಯ. ಅದಕ್ಕೆ ಪುಟ್ಟಣ್ಣವ್ರು ಕರೆದು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಏನಂದ್ರೆ ನಮ್ಮ ಅಪ್ಪನೂ ಕೂಡ ಮೇಷ್ಟ್ರು ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಪುಟ್ಟಣ್ಣವ್ರು ಮಾತು ಹೇಳ್ತಾರೆ ಅವ್ರಿಗೆ. ಈಗ ಸಾಮಾನ್ಯವಾಗಿ ನಾವು ಮೇಷ್ಟ್ರು ಅಂದ ತಕ್ಷಣ ನಾವು ಏನು ಅಂದ್ಕೊತೀವಿ, ನಾವು ಪಂತಲು ಅವ್ರನ್ನ ಮೇಷ್ಟ್ರು ಅಂದ್ಕೊತೀವಿ. ಅವರ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿರೋರು ಬಹಳ ಜನ ಇದ್ದಾರೆ. ಆದರೆ ಈ ಪಾತ್ರ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ ಪುಟ್ಟಣ್ಣವರು, ಈ ಪಾತ್ರ ಇದು ಕೇವಲ ಏನು ಅಂದರೆ ಒಂದು ಪಾತ್ರ ಅಲ್ಲ, ಇದು ನೀವು ಇಡೀ ಶಿಕ್ಷಕ ಸಮುದಾಯದ ಪ್ರತಿನಿಧಿ ಆಗೋಗ್ಬಿಡ್ತೀರಿ, ನೀವು ಅಂದರೆ ಸಮಾಜದ ಒಂದು ಭಾಗ ಆಗಿಬಿಡ್ತೀರಿ ಅಂತ. ಯಾಕಂದರೆ ನಾವೆಲ್ಲ ಹಳ್ಳಿಲಿ ಓದಿ ಬಂದಿರುವಂಥವ್ರು. ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಅಂತಂತಂದರೆ ನಮಗೆ ಮಾತ್ರ ಮೇಷ್ಟ್ರಲ್ಲ, ನಮ್ಮ ಅಪ್ಪ ಅಮ್ಮಗೂ ಮೇಷ್ಟ್ರೇ ಅವರು, ನಮ್ಮ ಊರಿನ ಎಲ್ಲ ಮನೆಗಳಿಗೂ ಮೇಷ್ಟ್ರೇ ಅವರು. ಚಾಮಯ್ಯ ಮೇಷ್ಟ್ರು ಅಂದ್ರೆ ಹೆಂಗಿರಬೇಕು ಅಂದ್ರೆ, ಈಗ ನಮ್ಮ ಕಣ್ಣೆದುರುಗಡೆ ಬರುವಂಥವ್ರು ಯಾರು ಹೇಳಿ, ಚಾಮಯ್ಯ ಮೇಷ್ಟ್ರು. ಅಲ್ಲಿ ನೋಡಿ, ಅಲ್ಲಿ ಆ ಪಾತ್ರದಲ್ಲಿ ನೋಡಿ ಹೆಂಗಿದೆ ಅಂತ. ಅವನು ರಾಮಾಚಾರಿ ಮಹಾನ್ ಉಡಾಳ, ಆದರೆ ಒಬ್ಬರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡಿದಿರ್ತಾನೆ, ಇನ್ನೊಬ್ರಿಗೆ ತುಂಬ ಗೌರವ ಕೊಡ್ತಿರ್ತಾನೆ. ಅದೇ ಅವರ ಪ್ರಿನ್ಸಿಪಾಲ್ನ ತಗೊಂಡೋಗಿ ಅವನು ಕಂಬಕ್ಕೆ ಕಟ್ಟಿ ಹಾಕ್ತಾನೆ. ಅದೇ ಈ ಚಾಮಯ್ಯ ಮೇಷ್ಟ್ರು ಕಟ್ಟಿಗೆ ತಗೊಂಡು ಹೊಡೆದ್ರು ಕೂಡ ಅವ್ರು ಮಾತು ಕೇಳ್ತಾನೆ. ಒಬ್ಬ ಮೇಷ್ಟ್ರು ಹೆಂಗೆ ಮನಸ್ಸು ಗೆಲ್ಲಬಹುದು ಅಂತ ಅವ್ರ ಆ ಕಟ್ಟಿಕೊಟ್ಟಂಥ ರೀತಿ ಇದೆಯಲ್ಲ, ಅದ್ಭುತ ಅದು ಅಂತ. ಯಾವುದೋ ಒಂದು ಸಿನಿಮಾದ ತುಣುಕನ್ನು ನೋಡ್ತಾ ಇದ್ದೆ ನಾನು. ಯಾವುದೋ ಒಂದು ನನಗನ್ಸುತ್ತೆ 1964ರಲ್ಲಿ ಬಿಡುಗಡೆ ಆಗಿರೋದು ಅನ್ನಪೂರ್ಣ ಇರಬೇಕು ಅಂತ ಭಾವಿಸ್ತೀನಿ ಸರ್. ಆರೂರು ಪಟ್ಟಾಭಿ ನಿರ್ದೇಶನ ಮಾಡಿದಂಥ ಸಿನಿಮಾ. ಅದರಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಿರ್ತಾರೆ ಅಂದರೆ, ನನಗೊಂದು ಪತ್ರ ಬಂತು ಇವಾಗ, ನಿನ್ನನ್ನು ಜಡ್ಜ್ ಆಗಿ ನಾವು ನಿಯುಕ್ತಿಗೊಳಿಸಿದ್ದೀವಿ ಬನ್ನಿ ಅಂತ. ಅಲ್ಲಿ
ಒಬ್ಬ ನಾಯಕ ಕೂತು ಅವಲೋಕನ ಮಾಡ್ಕೊಳ್ಳೋದು, ನಾನೇ ಸರಿ ಇಲ್ಲ, ನನ್ನ ಹೆಂಡತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಕುಟುಂಬ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಬೇರೆಯವ್ರಿಗೆ ನ್ಯಾಯ ಒದಗಿಸ್ತೀನ? ಬಹುಶಃ ನನಗನ್ಸುತ್ತೆ ಯಾರೂ ಕೂಡ ಈ ಮಟ್ಟದ ಪಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದ್ವು, ಬೇಕಾದಷ್ಟು ಅನ್ಯಾಯ ಕೂಡ ಆಗಿದೆ. ಯಾಕಂದರೆ ನನಗೆ ಯಾವಾಗಲೂ ಈ ತವರನ ಕತೆ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಯಾಕಪ್ಪ ಚಾರುಹಾಸನ್ನೇ ಹಿಡ್ಕೊಂಬರ್ಬೇಕಾಗಿತ್ತು ನಾವು, ನಮ್ಮ ಚಾಮಯ್ಯ ಮೇಷ್ಟ್ರು ಇರಲಿಲ್ವ ಅಂತ ಅನಿಸಿಲ್ವ ನಮಗೆ? ನಾವು ಕರೆದು ಬೇರೆಯವ್ರ ರಾಷ್ಟ್ರ ಪ್ರಶಸ್ತಿ ಕೊಡಿಸ್ತೀವಿ, ನಮ್ಮವ್ರನ್ನ ನಾವು ಮರೆತು ಬಿಡ್ತೀವಿ. ಮೈಸೂರಿನಲ್ಲಿ ನೀವು ಇಷ್ಟು ಜನರಾದರೂ ಸೇರಿದ್ದೀರಿ, ಬೆಂಗಳೂರಲ್ಲಿ ಏನಾದರೂ ಮಾಡಿದರೆ ನನಗೆ ಗೊತ್ತು ಇಷ್ಟೂ ಜನ ಸೇರ್ತಿರಲಿಲ್ಲ. ವೆರಿ ಅನ್ಫಾರ್ಚುನೇಟ್ ಸಂಗತಿ. ನನ್ನ ಬಹಳ ಆತ್ಮೀಯ ಗೆಳೆಯರು ಕುಮಾರ್ ಬಂಗಾರಪ್ಪ ಒಂದು 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 ಬೇಡಿಕೆ ಇಟ್ಟಿದ್ದಾರೆ, ಒಂದು ಮನವಿ ಇಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾನು ಯಾರ್ಯಾರು ಬರ್ತಾರೆ ಪಟ್ಟಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶ್ರೀನಾಥ್ ಬಂದೇ ಬರ್ತಾರೆ, ಖಂಡಿತ ದೊಡ್ಡಣ್ಣ ಗ್ಯಾರಂಟಿ ಬಂದೇ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಅಶೋಕ್ ಅವರಿಗೆ, ಇಲ್ಲ ಇದರಲ್ಲಿ ಕುಮಾರದ್ದು ಇದ್ದಿದೆ, ನಾನು ಸಿಕ್ಕಾಗಲೂ ಕೂಡ ಮಾತಾಡಿಲ್ಲ ಅವ್ರ ಹತ್ರ, ಬಟ್ 100% ಕುಮಾರ್ ಬಂಗಾರಪ್ಪ ಬರ್ತಾರೆ ನೋಡಿ ಅಂತ. ಯಾಕಂದ್ರೆ ಅಷ್ಟೊಂದು ಸರಳತೆ, ಒಂದು ಸಜ್ಜನಿಕೆ ಇದೆ. ಅಲ್ಲಾಗಲೇ ಅಮ್ಮ ಸನ್ಮಾನ ಮಾಡ್ಬೇಕಾದ್ರೆ ಆ ಮಗನ್ನೂ ಕರೆಯಲ್ಲ, ಹಂಗೆ ಅಂತ ಕರೆದಿದ್ದು ನೋಡ್ಬೇಕಾಯ್ತು ಕುಮಾರನ್ನ. ಇನ್ನು ಉಳಿದ್ರಲ್ಲ ಆ ಕಡೆ ಸರ್ಕೊಂಡ್ರಪ್ಪ ನೀವು ಬರಲಿ ಅಂತ. ಸ್ವಂತ ಪ್ರೀತಿ, ಅಂಥ ವಿಶ್ವಾಸ. ಇವತ್ತು ಈ ವೇದಿಕೆ ಮೇಲೆ ನಿಂತು ನನಗೆ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿರೋದು, ನಿಮ್ಮನ್ನೆಲ್ಲ ನೋಡಿದ್ದು ನನ್ನ ಭಾಗ್ಯ. ಜೊತೆಗೆ ಅಂಥ ಹಿರಿಯ ಕಲಾವಿದರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಿದೆಯಲ್ಲ, ಇದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.